ಮುಂದಿನವರು ನಿಮ್ಮನ್ನು ತುಂಬ ಕೀಳಾಗಿ ನೋಡುವಷ್ಟರ ಮಟ್ಟಿಗೆ ಅವರ ಮುಂದೆ ತಲೆಬಾಗಬೇಡಿ. ಬೇರೆಯವರು ನಿಮಗೆ ಹೇಗೆ ಇಗ್ನೋರ್ ಮಾಡುತ್ತಾರೋ ಹಾಗೆ ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಆಗಲೇ ಅವರು ನಿಮಗೆ ಗೌರವ ಕೊಡೋದು. ಹೃದಯದ ಸಂಬಂಧಗಳು ತುಂಬ ವಿಚಿತ್ರ. ಯಾರು ಮನಪೂರ್ವಕವಾಗಿ ಸಂಬಂಧ ನಿಭಾಯಿಸುತ್ತಾರೋ ಅವರಿಗೆ ಜಾಸ್ತಿ ನೋವು ಸಿಗುತ್ತೆ. ಪ್ರೀತಿಯಲ್ಲಿಯೇ ಜಾಸ್ತಿ ಸುಳ್ಳು ಆಶ್ವಾಸನೆಗಳನ್ನು ಕೊಡಲಾಗುತ್ತೆ. ಈ ವಿಷಯದಲ್ಲಿ ರಾಜನೀತಿಯು 2ನೇ ಸ್ಥಾನದಲ್ಲಿರುತ್ತೆ. ಜೀವನದ ಯುದ್ಧವನ್ನು ನಾವೊಬ್ಬರೇ ಹೋರಾಡಬೇಕು. ಇಲ್ಲಿ ಜನ ಜೊತೆಯಾಗಿ ಬರುವುದಕ್ಕಿಂತ ಜ್ಞಾನವನ್ನು ಕೊಡಲು ಬರುತ್ತಾರೆ ಅಷ್ಟೇ. ಜೀವನದಲ್ಲಿ ಕೆಲವು ನೋವುಗಳು ಸರಿಯಾಗಿ ಬದುಕಲು ಬಿಡೋದಿಲ್ಲ, ಮತ್ತೆ ಕೆಲವು ಜವಾಬ್ದಾರಿಗಳು ಸಮಾಧಾನದಿಂದ ಸಾಯಲು ಬಿಡೋದಿಲ್ಲ. ಇದು ಪ್ರೀತಿ. ಇಲ್ಲಿ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳಲು ಆಗೋದಿಲ್ಲ. ಅದೇ ಒಮ್ಮೆ ಪ್ರೀತಿಯಾದ ಮೇಲೆ ಸ್ವಾರ್ಥಿಯಾಗಿ ಯೋಚನೆ ಮಾಡಲು ಬರೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಲು ಸಾಧ್ಯವಾಗುತ್ತಿಲ್ಲವೆಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲೂ ನೀವಿದ್ದೀರಾ ಎಂದರ್ಥ. ನೀವು ಎಷ್ಟೇ ಒಳ್ಳೆಯ ಕರ್ಮಗಳನ್ನು ಮಾಡಿ ಹೊಗಳಿಕೆ ಮಾತ್ರ ಸ್ಮಶಾನದಲ್ಲೇ ಸಿಗೋದು. ಪಶ್ಚಾತ್ತಾಪ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆ ಮಾಡುವುದರಿಂದ ಭವಿಷ್ಯ ಕಾಲವೂ ಬದಲಾಗೋದಿಲ್ಲ. ಅದಕ್ಕಾಗಿ ವರ್ತಮಾನದಲ್ಲಿ ಆನಂದದಿಂದ ಇರುವುದೇ ನಿಜವಾದ ಸುಖ. ಹೊರಗಿನಿಂದ ತುಂಬ ಗಟ್ಟಿ ಮುಟ್ಟಾಗಿ ಕಾಣಿಸುವವರು ಒಳಗಿನಿಂದ ತುಂಬ ದುರ್ಬಲರಾಗಿರುತ್ತಾರೆ. ಜೀವನದಲ್ಲಿ ಎಲ್ಲವೂ ಮುಗಿಯಿತು ಎಂದು ಏನೂ ಇರುವುದಿಲ್ಲ. ಯಾವಾಗಲೂ ಹೊಸ ಪ್ರಾರಂಭ ನಿಮ್ಮ ಹಾದಿ ಕಾಯುತ್ತಿರುತ್ತೆ. ಸಂಬಂಧ ಆಳವಾಗಿರಲಿ ಬಿಡಲಿ, ಆದರೆ ನಂಬಿಕೆ ಮಾತ್ರ ಆಳವಾಗಿರಬೇಕು. ಹಣದಿಂದ ದೊರೆತ ಸಂತೋಷ ಕ್ಷಣಿಕವಾಗಿರುತ್ತೆ. ನಮ್ಮವರಿಂದ ಸಿಕ್ಕ ಸಂತೋಷ ಜೀವನ ಪೂರ್ತಿ ಜೊತೆಯಾಗಿ ಬರುತ್ತೆ. ಸಮಯದೊಂದಿಗೆ ಬದಲಾಗುತ್ತೆ, ಆದರೆ ಮನುಷ್ಯ ಯಾವ ಸಮಯದಲ್ಲಾದರೂ ಬದಲಾಗಬಹುದು. ನಮ್ಮ ಗುರುತು ಮಾಡಿಕೊಳ್ಳೋದ್ರಲ್ಲಿರೋ ಮಜಾ ಬೇರೆಯವರಿಗೆ ನೆರಳಾಗಿ ಇರೋದ್ರಲ್ಲಿರೋದಿಲ್ಲ. ಅದೇನೇ ನಿಮ್ಮಿಂದ ಕಸಿದುಕೊಳ್ಳಬಹುದು, ಅದು ಯಾವುದು ನಿಮ್ಮದಾಗಿರಲ್ಲ ಎಂದು ತಿಳಿದುಕೊಂಡು ಬಿಡಿ. ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮವರ ಹೀಯಾಳಿಕೆ, ಗೆಳೆಯರ ನೆಪ ಮತ್ತು ದುಃಖದ ಹಾಡುಗಳನ್ನು ಕೇಳಲೇಬೇಕಾಗುತ್ತೆ. ನಾವು ಅಷ್ಟೇನು ಸಿಹಿಯಾಗಿಯೂ ಇಲ್ಲ, ಸಿಹಿಯಾಗಿರುವ ಪ್ರಯತ್ನವೂ ಮಾಡೋದಿಲ್ಲ. ನಾವು ಎಲ್ಲರಿಗೂ ಕಹಿ ಎನಿಸುವ ಸತ್ಯದ ರೂಪವಾಗಿದ್ದೇವೆ. ನೆನಪಿಡಿ, ಯಾರು ನಿಮ್ಮನ್ನು ಅಳಿಸುತ್ತಾರೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ಯಾರು ನಮ್ಮನ್ನು ಗುರುತಿಸುವುದಿಲ್ಲವೆಂದರೆ ಅದು ನಮ್ಮ ಸೋಲಲ್ಲ. ನಮ್ಮನ್ನು ನಾವು ಗುರುತಿಸದೆ ಇರುವುದೇ ನಮ್ಮ ನಿಜವಾದ ಸೋಲು. ಬರೀ ಅಭ್ಯಾಸ ಹೊಂದಿದ್ರೆ ಅವರಿಂದ ಏನೂ ಪ್ರಯೋಜನವಿಲ್ಲ. ಆ ಹವ್ಯಾಸವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತರೆ ಯಶಸ್ಸು ತಾನಾಗಿಯೇ ಸಿಗುತ್ತೆ. ಒಳ್ಳೆಯದನ್ನೇ ಯೋಚಿಸಿದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಅದಕ್ಕಾಗಿ ಒಳ್ಳೆಯದನ್ನೇ ಯೋಚಿಸಿ. ಕಾಳಜಿ ಮಾಡುವುದಕ್ಕಿಂತ ಬೇಜವಾಬ್ದಾರಿಯಾಗಿರುವುದೇ ಒಳ್ಳೆಯದು. ಜಾಸ್ತಿ ಕಾಳಜಿ ತೋರಿಸೋದ್ರಿಂದ ಜನ ನಮ್ಮನ್ನು ಅಗ್ಗವಾಗಿ ನೋಡಲು ಶುರು ಮಾಡುತ್ತಾರೆ. ಎಲ್ಲಿಯವರೆಗೆ ನಿಮ್ಮ ಅವಶ್ಯಕತೆ ಇರುತ್ತೋ ಅಲ್ಲಿಯವರೆಗೆ ನಿಮ್ಮಷ್ಟು ಒಳ್ಳೆಯ ಮನುಷ್ಯರು ಮತ್ತೊಬ್ಬರಿಲ್ಲ. ಬೇರೆಯವರ ಮಾತುಗಳಿಂದ ಯಾಕೆ ಕುಗ್ಗಿ ಹೋಗುತ್ತೀರಾ? ಜನರು ಏನು ಬೇಕಾದರೂ ಮಾತನಾಡಿ ಹೋಗಿಬಿಡುತ್ತಾರೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತೋ ಆಗ ಜನರ ಮಾತುಗಳು ಕೂಡ ಬದಲಾಗುತ್ತೆ. ಹೃದಯದಿಂದ ಹಚ್ಚಿಕೊಳ್ಳೋದಿದ್ರೆ ನಿಮ್ಮ ಒಳ್ಳೆಯ ಭವಿಷ್ಯ ಮತ್ತು ನಿಮ್ಮ ಕೆಲಸವನ್ನು ಮಾತ್ರ ಹಚ್ಚಿಕೊಳ್ಳಿ. ಇಲ್ಲಿ ಕೆಲಸವಾದ ಮೇಲೆ ಎಲ್ಲರೂ ತಮ್ಮ ಬಣ್ಣವನ್ನು ಬದಲಾಯಿಸುತ್ತಾರೆ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರೊಂದಿಗೆ ಮಾತನಾಡಿ, ಯಾರು ನಿಮ್ಮನ್ನು ಇಗ್ನೋರ್ ಮಾಡುತ್ತಾರೋ ಅವರೊಂದಿಗೆ ಅಲ್ಲ. ಲಕ್ಷಾನುಗಟ್ಟಲೆ ಪ್ರಶ್ನೆಗಳು ಒಂದಕ್ಕೊಂದು ಪಿಸುಗುಡುತ್ತಲೇ ಇರುತ್ತೆ. ಮುಗ್ಧವಾಗಿ ಪ್ರೀತಿ ಮಾಡುವವರು ಮೌನವಾಗಿಯೇ ಜೀವಿಸುತ್ತಿರುತ್ತಾರೆ. ಯಾರಿಗೆ ತಮ್ಮ ತಪ್ಪಿನ ಅರಿವಿರೋದಿಲ್ವೋ ಆ ವ್ಯಕ್ತಿಯಿಂದ ಆದಷ್ಟು ದೂರವಿರಿ. ಅಳುವುದರಿಂದ ಮನುಷ್ಯ ದುರ್ಬಲನಾಗುತ್ತಾನೆ ಎಂಬುವುದು ತಪ್ಪಾದ ಪರಿಕಲ್ಪನೆ. ಹತ್ತು ಚೂರಾದ ಮನುಷ್ಯ ಕಡೆಗೆ ತುಂಬ ದೃಢ ಸಂಕಲ್ಪದ ವ್ಯಕ್ತಿಯಾಗುತ್ತಾನೆ. ಜನ ನಿಮ್ಮ ಜೊತೆನೇ ಇರುತ್ತಾರೆ, ನಿಮ್ಮ ಉಪಯೋಗ ಪಡೆದುಕೊಳ್ಳುತ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ನಿಮ್ಮಲ್ಲಿರುವ ನ್ಯೂನತೆಗಳನ್ನು ಹುಡುಕಲು ಶುರು ಮಾಡುತ್ತಾರೆ ಮತ್ತು ನಿಮ್ಮಿಂದ ದೂರವಾಗಿ ಬಿಡುತ್ತಾರೆ. ಅದಕ್ಕಾಗಿ ಇಂಥವರಿಗಾಗಿ ದುಃಖಿಸುತ್ತಾ ಕುಳಿತುಕೊಳ್ಳಬೇಡಿ. ನಮ್ಮವರೇ ನಮ್ಮ ಮೇಲೆ ಮುನಿಸಿಕೊಳ್ಳುವಷ್ಟು ಬ್ಯುಸಿಯಾಗಬೇಡಿ ಮತ್ತು ಅಷ್ಟು ಫ್ರೀ ಆಗಿಯೂ ಇರಬೇಡಿ. ಗೌರವವೇ ಕಡಿಮೆ ಆಗುವಷ್ಟು ತುಂಬ ನಿರೀಕ್ಷೆ ಇಟ್ಟುಕೊಂಡ್ರೆ ಅಷ್ಟೇ ನೋವು ಹೃದಯವೂ ಅನುಭವಿಸಬೇಕಾಗುತ್ತೆ. ಎಷ್ಟೋ ಹೇಳದೇ ಇರುವ ಮಾತುಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗುತ್ತಾರೆ ಜನ. ಖಾಲಿ ಕೈಯಿಂದ ಬಂದು ಖಾಲಿ ಕೈಯಲ್ಲಿ ಹೋಗುತ್ತೇವೆ ಎಂದು ಸುಳ್ಳು ಹೇಳುತ್ತಾರೆ. ಸ್ವಲ್ಪ ನಿಮ್ಮ ಜೀವನದ ನೀತಿಯನ್ನು ಬದಲಾಯಿಸಿಕೊಳ್ಳಿ. ಯಾರಿಗೆ ನಿಮ್ಮ ಕಾಳಜಿ ಇಲ್ವೋ ಅವರ ಸಲುವಾಗಿ ಅಳುವುದನ್ನು ಬಿಟ್ಟು ಬಿಡಿ. ಈ ಜಗತ್ತು ಇದೆಯಲ್ಲ ಒಂಥರ ವಿಚಿತ್ರ. ಪ್ರೀತಿ ಮಾತುಗಳನ್ನು ತುಂಬ ಆಡುತ್ತೆ, ಆದರೆ ತನಗೆ ಹೇಗೆ ಅವಶ್ಯಕತೆ ಇದೆಯೋ ಹಾಗೆಯೇ ನಡೆಯುತ್ತೆ. ಮೋಸ ಮಾಡಿದವರ ತಪ್ಪಲ್ಲ, ಮತ್ತೆ ಅವಕಾಶ ಕೊಟ್ಟಿದ್ದು ನಮ್ಮ ತಪ್ಪು. ನಿಮಗೆ ಯಾರು ಎಷ್ಟು ಗೌರವ ಕೊಡುತ್ತಾರೋ ಅವರಿಗೂ ಅಷ್ಟೇ ಗೌರವ ನೀಡಿ. ಅತಿಯಾಗಿ ಗೌರವವು ನಿಮ್ಮ ಜೀವನವನ್ನು ಹಾಳು ಮಾಡಿಬಿಡಬಹುದು.
ಜೀವನದಲ್ಲಿ ನಿಮ್ಮ ಮಾತಿಗಿಂತ ಮುಂಚೆ ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಜೊತೆಗಾರರನ್ನು ಆರಿಸಿಕೊಳ್ಳಿ. ಯಾರದೋ ಹಣೆಗೆ ಹಚ್ಚಿದ ಕುಂಕುಮ ಅವರ ಹೃದಯದ ಖಾಲಿತನವನ್ನು ತುಂಬಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯನ್ನು ನೀವು ದಿನವೆಲ್ಲ ನೆನಪಿಸಿಕೊಳ್ಳುತ್ತೀರೋ ಆ ವ್ಯಕ್ತಿಯು ನಿಮ್ಮನ್ನು ಅಷ್ಟೇ ನೆನಪಿಸಿಕೊಳ್ಳುತ್ತಾರಾ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಬುದ್ಧಿವಂತರಾದವರು ಮಾತಿಗೆ ಕೋಪಿಸಿಕೊಳ್ಳುವುದಿಲ್ಲ. ಯಾರು ಮಾತಿಗೆ ಕೋಪಿಸಿಕೊಳ್ಳುತ್ತಾರೋ ಅವರು ಬುದ್ಧಿವಂತರಾಗಿರುವುದಿಲ್ಲ. ನಮಗೆ ಜನರ ಮಾತಿಗೆ ಮಾತು ಸೇರಿಸಿ ಮಾತನಾಡುವ ಅಭ್ಯಾಸವಿಲ್ಲ. ಅದಕ್ಕಾಗಿ ಜನರಿಗೆ ನಾವು ವಿಷದಂತೆ ಕಾಣಿಸುತ್ತೇವೆ. ನೀವು ತಪ್ಪುಗಳನ್ನು ಕ್ಷಮಿಸಿ, ಆದರೆ ಅವಮಾನವನ್ನು ಎಂದಿಗೂ ಸಹಿಸಿಕೊಳ್ಳಬೇಡಿ. ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುವವರು ಕಲಿಸುವ ಪಾಠವೇನೆಂದರೆ ಯಾವ ಸಂಬಂಧವು ಯಾವಾಗಲೂ ಕೊನೆಯವರೆಗೂ ಬರೋದಿಲ್ಲ. ಜನರು ತಮ್ಮ ಅವಶ್ಯಕತೆಯನ್ನು ಪೂರ್ತಿಗೊಳಿಸುತ್ತಿದ್ರು, ಮತ್ತೆ ಸುಮ್ಮನೆ ಅದಕ್ಕೆ ಪ್ರೀತಿ ಎಂದು ತಿಳಿದುಕೊಂಡು ಬಿಟ್ಟೆವು. ಸಂಬಂಧಗಳ ಸಂತೆಯಲ್ಲಿ ಯಾರು ಹೃದಯದಿಂದ ಮತ್ತು ನಾಲಿಗೆಯಿಂದ ಪ್ರಾಮಾಣಿಕರಾಗಿರುತ್ತಾರೋ ಕಡೆಗೆ ಅವರೇ ಒಂಟಿಯಾಗಿ ಉಳಿದು ಬಿಡುತ್ತಾರೆ. ಕೆಟ್ಟ ಸಮಯದಲ್ಲೂ ಕೂಡ ಒಂದು ಒಳ್ಳೆಯ ವಿಚಾರ ಇದೆ. ಅದು ಬಂದಾದ ಮೇಲೆ ಎಲ್ಲ ಚಿಲ್ಲರೆ ಜನರನ್ನು ನಿಮ್ಮ ಜೀವನದಿಂದ ದೂರ ತಳ್ಳಿಬಿಡುತ್ತೆ. ಯಶಸ್ವಿಯಾಗಲು ಈ ಎರಡು ವಸ್ತುಗಳು ತುಂಬಾ ಅವಶ್ಯಕ. ಒಂದು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವುದು, ಮತ್ತೆ ಒಂದು ನಿಮ್ಮನ್ನು ಮುಂದೆ ಸಾಗಲು ಅನಿವಾರ್ಯ ಮಾಡುವುದು. ಭವಿಷ್ಯವು ಮಸುಕಾಗಿ ಕಾಣಿಸತೊಡಗಿದ್ರೆ ಆಗ ವರ್ತಮಾನದ ಕಡೆ ಕೇಂದ್ರೀಕರಿಸುವುದು ತುಂಬಾ ಅವಶ್ಯಕ. ಎಷ್ಟು ದಿನ ಬೇಕಾದರೂ ಕಾಯುತ್ತಾ ಕೂರಬಹುದು, ಆದರೆ ಅದು ಒಬ್ಬರಿಂದಲೇ ನಿರೀಕ್ಷೆ ಇದ್ರೆ ಅದು ತುಂಬಾ ನೋವು ಕೊಡುತ್ತೆ. ನಾವು ಒಬ್ಬಂಟಿಯಾಗಿರಲು ಕಾರಣ ಒಂದು, ನಮಗೆ ಸ್ವಾರ್ಥಿಗಳೊಂದಿಗೆ ಸಂಬಂಧ ಮುರಿದು ಹಾಕಲು ಯಾವುದೇ ರೀತಿಯ ಭಯವಿಲ್ಲ. ಯಾವಾಗಲೂ ಯಾರನ್ನು ಅವರು ಕಳೆದು ಹೋದ ಕಾಲದ ಮೇಲೆ ಅವರನ್ನು ಅಳೆಯಬೇಡಿ. ಯಾಕೆಂದ್ರೆ ಜನ ಕಲಿಯುತ್ತಾರೆ, ಬದಲಾಗುತ್ತಾರೆ ಮತ್ತು ಮುಂದೆ ಸಾಗುತ್ತಾರೆ. ಯಾರು ತನ್ನನ್ನು ತಾನು ನಿಯಂತ್ರಣದಲ್ಲಿರಿಸಿಕೊಳ್ಳುತ್ತಾನೋ ಅವರಿಗಿಂತ ಶಕ್ತಿಶಾಲಿ ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ತಿಳಿಸಿಕೊಡುತ್ತಾರೋ ಇದಕ್ಕಿಂತ ಒಳ್ಳೆಯ ಸಂಬಂಧ ಬೇರೆ ಯಾವುದೂ ಇಲ್ಲ. ಖಾಲಿ ಜೇಬು ಇಟ್ಕೊಂಡು ಈ ಸಂಧಿಯಲ್ಲಿ ಒಮ್ಮೆ ತಿರುಗಾಡಿ ನೋಡಿ, ಗೌರವ ಸಿಗಬಹುದು ಎಂಬ ಭ್ರಮೆ ದೂರವಾಗಿ ಬಿಡುತ್ತೆ. ಈ ದೇಹವನ್ನು ಮುಟ್ಟುವವರು 1000 ಜನ ಸಿಗುತ್ತಾರೆ, ಆದರೆ ಈ ಹೃದಯವನ್ನು ಯಾರು ಮುಟ್ಟುತ್ತಾರೋ ಅವರೇ ನಿಜವಾದ ಪ್ರೇಮಿ ಎನಿಸಿಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿ ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಾರೋ ಅವರಿಗೆ ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಲು ಅನಿವಾರ್ಯ ಮಾಡಿಬಿಡುತ್ತಾರೆ. ಒಮ್ಮೊಮ್ಮೆ ನೋವು ಎಷ್ಟು ಹೆಚ್ಚಾಗುತ್ತೆ ಅಂದರೆ ನೋವಿನ ಅನುಭವವೇ ಇಲ್ಲ ಎನಿಸಿಬಿಡುತ್ತೆ. ಸಂಬಂಧದ ಈ ಜಗತ್ತಿನಲ್ಲಿ ನಾವು ಸ್ವಲ್ಪ ಕಚ್ಚಾ ಆದೆವು. ಜನರು ನಮ್ಮೊಂದಿಗೆ ಆಟ ಆಡುತ್ತಾ ಹೋದರು, ಮತ್ತೆ ನಾವು ಸಂಬಂಧ ನಿಭಾಯಿಸುತ್ತಾ ಹೋದೆವು. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ನಾವು ನಮ್ಮ ಆತ್ಮ ಗೌರವವನ್ನೇ ಕಳೆದುಕೊಂಡು ಬಿಡುತ್ತೇವೆ. ನಾವು ಯಾರೊಂದಿಗೆ ತುಂಬ ಕೋಪ ಮಾಡಿಕೊಳ್ಳುತ್ತೇವೆಯೋ ಅವರೊಂದಿಗೆ ಸಂಬಂಧವು ಆಳವಾಗಿರುತ್ತೆ. ಕಳೆದು ಹೋದ ಮೇಲೆಯೇ ಅರ್ಥವಾಗುತ್ತೆ ಆ ಸಮಯ ಮತ್ತು ಆ ವ್ಯಕ್ತಿ ಎಷ್ಟು ಅಮೂಲ್ಯರಾಗಿದ್ದರು ಎಂದು. ಆಕರ್ಷಣೆ ಎಲ್ಲರೊಂದಿಗೂ ಆಗುತ್ತೆ, ಆದರೆ ಸಮರ್ಪಣೆ ಮಾತ್ರ ಒಬ್ಬರ ಸಲುವಾಗಿಯೇ ಇರುತ್ತೆ. ಜೀವನದಲ್ಲಿ ಈ ಒಂದು ಸಮಯವೂ ಬರುತ್ತೆ, ಎಲ್ಲ ಆಸೆಗಳು ಮುಗಿದು ಬಿಟ್ಟಿರುತ್ತೆ. ಆಗ ಹೃದಯ ಹೇಳುತ್ತೆ, ಈಗ ಏನು ನಡೆಯುತ್ತಿದೆಯೋ ಅದು ಹಾಗೇ ನಡೆಯಲಿ ಎಂದು. ಬರೀ ಕೆಟ್ಟ ಕರ್ಮಗಳಿಂದಲೇ ನೋವು ಸಿಗುತ್ತೆ ಎಂದೇನಿಲ್ಲ. ಒಮ್ಮೊಮ್ಮೆ ಅತಿಯಾದ ಒಳ್ಳೆತನದಿಂದಲೂ ತುಂಬಾ ದುಬಾರಿ ಬೆಲೆ ತೆರಬೇಕಾಗುತ್ತೆ. ಯಾರದೇ ತಪ್ಪಿರಲಿ, ಪ್ರೀತಿಯಲ್ಲಿ ಮಾತ್ರ ತಪ್ಪೇ ಮಾಡದೇ ಇರೋರೆ ಕಣ್ಣೀರು ಸುರಿಸುತ್ತಾರೆ. ಒಡೆದ ಹೃದಯ ಒಡೆದ ಗಾಜಿನ ಹಾಗೆ ಅಪಾಯಕಾರಿ. ಆಮೇಲೆ ಯಾರ ಮೇಲೂ ವಿಶ್ವಾಸವಿಡೋದಿಲ್ಲ ಮತ್ತು ಯಾರಿಂದಲೂ ಪ್ರೀತಿಯ ನಿರೀಕ್ಷೆಯನ್ನು ಪಡೋದಿಲ್ಲ. ಯಾವಾಗ ಸಂಬಂಧದಲ್ಲಿ ಹಠ ಮತ್ತು ಅಹಂಕಾರವು ಬರುತ್ತೋ ಇವೆರಡು ಗೆಲ್ಲುತ್ತೆ, ಆದರೆ ಸುಂದರವಾದ ಸಂಬಂಧ ಮಾತ್ರ ಮುಗಿದು ಹೋಗಿಬಿಡುತ್ತೆ. ಒಮ್ಮೊಮ್ಮೆ ಈ ತಪ್ಪಾದ ವ್ಯಕ್ತಿಗಳಿಂದ ಇಡೀ ಜಗತ್ತನ್ನೇ ದ್ವೇಷ ಮಾಡುವ ಹಾಗೆ ಆಗುತ್ತೆ. ಬೇರೆಯವರನ್ನು ಕೆಟ್ಟವರು ಎಂದು ಹೇಗೆ ಅಂದುಕೊಳ್ಳುವುದು? ಮೊದಲು ನಾವೇ ಕೆಟ್ಟವರಾಗಿದ್ದೇವೆ, ಏಕೆಂದರೆ ಎಲ್ಲರನ್ನು ಒಳ್ಳೆಯವರು ಎಂದುಕೊಂಡು ಬಿಡುತ್ತೇವಲ್ಲ, ಅದಕ್ಕೆ.